ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು GRS ಕೊಟ್ಟಿದ್ದೀವಿ ಮೈಸೂರಿಗೆ. ಅದು ಮಳವಳ್ಳಿಯಿಂದ ಹೊರಟಿರೋದು. ನಾವು GRSಗೆಲ್ಲ ಹೋಗಬೇಕು ಅಂದರೆ ನಾವು 10:30 ಅಷ್ಟೊತ್ತಿಗೆ ಅಲ್ಲಿ ಇರಲೇಬೇಕು. ಬೇಗ ಬೇಗ ಹೋದರೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ಬೋದು, ಇಲ್ಲಾಂದರೆ ಎಲ್ಲ ಗೇಮ್ಸು ನಾವು ಆಡೋಕ್ಕೆ ಆಗೋದಿಲ್ಲ. ಅಂತೂ ಮಕ್ಕಳನ್ನೆಲ್ಲ ಹೊಡ್ಸ್ಕೊಂಡು ನಾವು ಓಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಅಂದರೆ ನಾವು GRS ಮುಟ್ಟುವಾಗಲೇ 12 o'clock ಆಗೋಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಹೋಗ್ತಾನೆ ಆನ್ ದ ವೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಳ್ಳೆ ಹೋಟೆಲ್ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಚಂದು ನಮಗೋಸ್ಕರ ನಾನ್ ವೆಜ್ ಊಟ ಕೊಡಿಸಿದ್ರು. ಆನ್ ದ ವೇ ಬನ್ನೂರಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋದ್ವಿ. ಚಂದು ಬೆಳಗ್ಗೆನೇ ನಮಗೆ ನಾನ್ ವೆಜ್ ಊಟ ಕೊಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನಾವು ಮಟನ್ ಫ್ರೈ ಹಾಗೆಯೇ ತಲೆಕಾಲ್ದು ಫ್ರೈ ಹಾಗೆ ಮಟನ್ ಬಿರಿಯಾನಿನ ತೊಗೊಂಡ್ವಿ. ಎಲ್ಲದ್ರದ್ದು ಕೂಡ ಟೇಸ್ಟು ತುಂಬ ಚೆನ್ನಾಗಿತ್ತು. ಮಾಮೂಲಿ ಹಳ್ಳಿ ಸ್ಟೈಲಲ್ಲೇ ಮಾಡಿದರು. ತುಂಬ ಖಾರನೂ ಇರಲಿಲ್ಲ, ಏನೂ ಇಲ್ಲ. ಮಕ್ಕಳು ಕೂಡ ತಿನ್ಬೋದಿತ್ತು. ಮಟನ್ದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲಿ. ಊಟ ಎಲ್ಲನೂ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೊರಟ್ವಿ. ಟ್ರೈನ್ ಹೋಗ್ತಾ ಇತ್ತು, ತುಂಬ ದೊಡ್ಡ ಟ್ರೈನು. ಮಕ್ಕಳಿಗೆಲ್ಲ ತೋರಿಸಿದ್ವಿ. ಹಾಗೆಯೇ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ. ನಾನು ಒನ್ ಟೈಮ್ ಮಾತ್ರ ಟ್ರೈನಲ್ಲಿ ಹೋಗಿರೋದು, ಅದು ಅರಸೀಕೆರೆ ಟು ಹಾಸನ್ನು. ನೈಟ್ ಟೈಮಲ್ಲಿ ಹೋಗಿದ್ದು. ಚಾರು ಬನ್ನಿ ಬನ್ನಿ ಅಂತಾರೆ ಫ್ರಾಗು. ಖುಷಿ ಆಯ್ತು ಅದಕ್ಕೆ ಚಾರು ಇರೋದು ಅಂತ. ಇಲ್ಲ, ಅದು ಎಲ್ಲ ಬಂದು ಖುಷಿ ಅದಕ್ಕೆ ಅಷ್ಟೇ. ಇಲ್ಲಿ ಟಿಕೆಟ್ ತಗೊಳ್ಳೋ ಹತ್ರ ಇದು 3 ಫೀಟ್ಗಿಂತ ಕುಳ್ಳಕ್ಕಿದ್ರೆ ಅಲ್ಲಿ ಮಕ್ಕಳಿಗೆ ಫ್ರೀ ಇರುತ್ತೆ. ನಾವು ಚಾರ್ವಿ ಕುಳ್ಳ ಇರ್ಬೋದು ಅಂದ್ಕೊಂಡ್ವಿ, ಅದರಲ್ಲಿ 3 ಫೀಟ್ಗಿಂತ ಉದ್ದ ಇದ್ಲು. ಸೊ ಅವಳಿಗೂ ಕೂಡ ಮಕ್ಕಳಿಗೆ ಇರೋ ಥರನೇ 1167 rupees ಆಯಿತು. ಹಾಗೆಯೇ ಇಲ್ಲೇನಂದರೆ ಯಾರ್ದಾರು ಬರ್ಡೇ ಇದ್ದರೆ ಅದು ಫ್ರೀ ಇರುತ್ತೆ. ಅಂದರೆ ಆ ಮಂತ್ ಫುಲ್ ಇರುತ್ತೋ ಏನೋ ಗೊತ್ತಿಲ್ಲ. ನೀತನ ಬರ್ಡೇ 15th ಆಗಿತ್ತು. ಸೊ 22nd ನಾವು ಹೋಗಿದ್ದು. ಸೊ ಇಲ್ಲಿ ಚಾರ್ವಿದು 23rd ಬರ್ಡೇ ಇದ್ದಿದ್ದರಿಂದ ಅವಳಿಗೂ ಫ್ರೀ ಇತ್ತು ಮತ್ತು ನೀತಂಗೂ ಫ್ರೀ ಇತ್ತು. ಆದರೆ ಒಬ್ಬರಿಗೆ ಫ್ರೀ ಟಿಕೆಟ್ ಕೊಡಬೇಕು ಅಂತ ಹೇಳಿದರೆ ಅವ್ರ ಜೊತೆ 3 ಮೆಂಬರ್ಸ್ ಇರಬೇಕು ಅಂತ ಹೇಳಿದರು. ಸೊ ನಾವು ಒಬ್ಬರು ಕಡಿಮೆ ಇದ್ವಿ, ಇನ್ನೊಬ್ರಿಗೆ ಪೇ ಮಾಡೋದೇನು, ಇನ್ನೊಬ್ರಿಗೆ ಟಿಕೆಟ್ ತೊಗೊಳ್ಳೋದೇನು ಸೇಮ್ ಅಲ್ವಾ. ಹಾಗೆಯೇ ನೀತಂಗೆ ಫ್ರೀ ತೊಗೊಂಡ್ವಿ, ಬರ್ಡೇ ಗರ್ಲ್ ಅಂತ ಹೇಳಿ. ಚಾರ್ವಿಗೆ ನಾವು ಟಿಕೆಟ್ ಮಾಡಿಸಿದ್ವಿ. ಅಲ್ಲಿ ಕಾಟನ್ ಬಟ್ಟೆಗಳೆಲ್ಲ ಅಲೋ ಇರೋದಿಲ್ಲ. ನಿಮಗೆ ಬಟ್ಟೆಗಳು ಬೇಕು ಅಂದರೆ ಅಲ್ಲೇ ಸಿಗುತ್ತೆ, 300 rupees ಆಗುತ್ತೆ. ಹಾಗೆಯೇ ನಿಮ್ಮ ಲಗೇಜ್ ಇಡೋಕ್ಕೂ ಕೂಡ ಅಲ್ಲಿ ನಿಮಗೆ ಲಾಕರ್ಸ್ ಎಲ್ಲ ಕೊಡ್ತಾರೆ. ನಾವು ಲಾಕರ್ಸಲ್ಲೆಲ್ಲ ಇಟ್ಬಿಟ್ಟು ಗೇಮ್ಸ್ ನೋಡೋಕ್ಕೆ ಅಂತ ಹೋದ್ವಿ. ಫಸ್ಟು ನಾವು ಡ್ರೈ ಗೇಮ್ಸ್ನ ಆಡಬೇಕಾಗುತ್ತೆ, ಆಮೇಲೆ ವಾಟರ್ ಗೇಮ್ಸು. 12:30 ವಾಟರ್ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ ಹೋಗಿದ್ರಿ? ಕೂರ್ಸಿ ಇಲ್ಲ, ಅದು ಬಿಚ್ಕೊಂಡ್ಬಿಡ್ತಾರೆ ಹೇಳಿದ್ರಾ? ಎಷ್ಟು ಚೆನ್ನಾಗಿಡ್ಕೊ ಬಂದೆ. ನೆಕ್ಸ್ಟ್ ಗೇಮಲ್ಲಿ ಚಶ್ವಿಗೂ ಕೂಡ ಕೂತ್ಕೋಬೇಕು ಅಂತ ಆಸೆ, ಆದರೆ ನಮ್ಗೆ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಚಾರ್ವಿ ಮತ್ತು ಅವಳನ್ನು ಒಟ್ಟಿಗೆ ಕೂರಿಸಿದ್ವಿ. ಎರಡು ಖುಷಿಯಿಂದ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪನೂ ಗಲಾಟೆ ಇರಲಿಲ್ಲ.
ಹಾಗೆಯೇ ನಮ್ಮ ಮಾವನ ಮಕ್ಕಳು ಇಬ್ಬರೂ ಕೂಡ ಇದೊಂದು ಡ್ರೈ ಗೇಮ್ಗೆ ಕೂತ್ಕೊಂಡ್ರು. ನಮಗಂತೂ ಭಯ ಆಯಿತು, ನಾವು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಇದು ತುಂಬಾ ಅಡ್ವೆಂಚರಸ್ ಆಗಿತ್ತು, ಫುಲ್ ಭಯ ಆಗ್ತಿತ್ತು ಅಂತ ಅವ್ರು ಹೇಳ್ತಿದ್ರು. ನಮಗಂತೂ ನಗು ಅವರು ಆಡೋದನ್ನೆಲ್ಲ ನೋಡಿಕೊಂಡು. ತಿರುಗ್ತಿದೆ ಅದು. ಅಮ್ಮ ಇವಾಗ ನೀವೇ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಎಲ್ಲ ಗೇಮ್ಸಿಗೂ ಕೂಡ ತುಂಬಾ ಕ್ಯೂ ಇರ್ತಾಯಿತ್ತು. ನಿಂತ್ಕೊಂಡೇ ಅರ್ಧ ಟೈಮ್ ವೇಸ್ಟ್ ಆಗೋಯಿತು. ನಾವೇನಾದ್ರು ವೀಕ್ ಡೇಸಲ್ಲಿ ಹೋಗಿದ್ರೆ ಬೇಗ ಆಡ್ಬೋದಿತ್ತು ಅನಿಸುತ್ತೆ. ಹಾಗೆಯೇ ಒಂದು ಗೇಮ್ನೇ ಮತ್ತೆ ನಮಗಿಷ್ಟ ಆಗಿರೋ ಪದೇ ಆಡ್ಬೋದಿತ್ತು. ಆದರೆ ಇಲ್ಲಂತೂ ಕ್ಯೂ ನಿಂತ್ಕೊಂಡೆ ಅರ್ಧ ಟೈಮ್ ವೇಸ್ಟ್ ಆಗೋಯಿತು. ಎಲ್ಲ ಗೇಮ್ಸು ನೀವು ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಇಲ್ಲೂ ಅಷ್ಟೇ, ಚಂದು ಮತ್ತು ಅಮ್ಮ ಯಾವ ಗೇಮ್ಸು ಆಡಲಿಲ್ಲ. ಅವ್ರು ಸುಮ್ಮನೆ ಮಕ್ಕಳನ್ನ ಎತ್ಕೊಳ್ಳೋದೇ ಆಗೋಯಿತು. ನಾವು 4 ಜನ ಅಂತೂ ಕೊಟ್ಟಿರೋ ದುಡ್ಡಿಗಂತೂ ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಗೇಮ್ಸು ಆಡೋಕ್ಕೆ ಟ್ರೈ ಮಾಡಿದ್ವಿ. ಅಂದರೆ ಅದರಲ್ಲಿ ಕೆಲವು ಅಷ್ಟೇ, ತುಂಬ ಗೇಮ್ಸ್ ಅಂತೂ ಆಡೋಕ್ಕೆ ಆಗಲಿಲ್ಲ. ಡ್ರೈ ಗೇಮ್ಸ್ ಎಲ್ಲ ಇನ್ನೂ ಎಷ್ಟೋ ಗೇಮ್ಸ್ ಇತ್ತು, ಒಂದು ಕೂಡ ನೋಡೋಕ್ಕೂ ಆಗಲಿಲ್ಲ. ಬಟ್ ವಾಟರ್ ಗೇಮ್ಸ್ ಅಂತೂ ಒಂದು ಸ್ವಲ್ಪ ಆಡಿದ್ವಿ. ಅಟ್ಲೀಸ್ಟ್ ಹೋಗಿದ್ದಕ್ಕೆ ಅಷ್ಟು ಟಿಕೆಟ್ ಅಷ್ಟು ದುಡ್ಡು ಕೊಟ್ಟಿರ್ತೀವಲ್ವ, ಅದಕ್ಕಾದರೂ ಆಡಲೇಬೇಕಾಗಿತ್ತು. ಅಂತೂ ಒಂದು ಆದಷ್ಟು ನಾವು ಕಂಪ್ಲೀಟ್ ಮಾಡಿದ್ವಿ. ಡ್ರೈ ಗೇಮ್ಸ್ ಅಂತೂ ತುಂಬ ಮಾಡೋಕ್ಕೆ ಆಗಲಿಲ್ಲ. ಯಜು ವಿಡಿಯೋ ಮಾಡ್ತೇನೆ. ನಾವು ಆಪೋಸಿಟ್ ಕೂರ್ಬೇಕಾಗಿತ್ತು ಕಂಡ್ರ. ನಾವು ಆಪೋಸಿಟ್ ಕೂರ್ಬೇಕು. ಇಲ್ಲಿ ನೋಡ್ರ ಒಂಚೂರು ಇಲ್ಲಿ ನೋಡೆ ಅಕ್ಕ, ಇಲ್ಲಿ ನೋಡೆ ನೇಶ್ರೀ, ಇಲ್ಲಿ ನೋಡೆ ಬರಲ್ಲ ಅಂತ ಚಾರ್ವಿನ್ ತೋರಿಸ್ರ. ಅಲ್ಲಿ ಆ ಕಡೆ ನೋಡಿದೆ ಮೇಲೆ ಹೋಗುತ್ತೆ ಈಗ ಗಟ್ಟಿ. ಹಾಯ್ ಚಾರಿ. ಚಾರ್ವಿ ಅವರೆಲ್ಲ ಚಶ್ಮಿ ನೋಡಿ ಇಲ್ಲಿ ಚಾರಿ, ಇಲ್ಲಿ ನೋಡಿ ಇಲ್ಲಿ. ನೆಕ್ಸ್ಟ್ ನಾವು ಸೀದಾ ವಾಟರ್ ಗೇಮ್ಸಿಗೆ ಬಂದ್ವಿ. ಮಕ್ಳಿಗೆ ಇಷ್ಟ ಆಗೋದೇ ನೀರಲ್ವಾ. ಚಾರ್ವಿ ಮತ್ತು ಚಶ್ವಿ ಫಸ್ಟ್ ಟೈಮ್ ಹೋಗಿ ನೀರಿಗೆ ನಿಂತ್ಕೋತಾ ಇದ್ದಾರೆ. ಬಟ್ ನೀರಂತೂ ತುಂಬ ತಣ್ಣಗಿತ್ತು, ತುಂಬ ಚಳಿ ಆಗಿಬಿಡ್ತು. ಚಶ್ವಿ ಅಂತೂ ಮೊದಲೇ ಭಯ ಅವಳಿಗೆ. ಅವಳು ಫಾಸ್ಟಾಗಿ ಓಡಿ ಬಂದುಬಿಟ್ಲು ನಮ್ಮ ಹತ್ರ. ಚಾರ್ವಿಗಂತೂ ಈ ಥರ ಎಲ್ಲ ಆಡಬೇಕು ಅಂತ ತುಂಬಾ ಆಸೆ. ಆ ಕ್ಲೋರಿನ್ ನೀರಂತೂ ಕಣ್ಣಿಗೆ ಬಿದ್ದ ತಕ್ಷಣ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಯಿತು. ಹಾಗೆ ಫಸ್ಟು ನೀರು ಮೈ ಮೇಲೆ ಬಿದ್ರಂತೂ ತಣ್ಣ ಅಂದರೆ ತಣ್ಣ. ಚಶ್ವಿನಂತೂ ಅದು ಯಾರೋ ಒಂದು ಆಂಟಿ ಎತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವಳಂತೂ ಬೇರೆ ಯಾರ ಜೊತೆನೂ ಹೋಗೋದೇ ಇಲ್ಲ. ನೀರು ಬೇರೆ ಅವಳ ಮೇಲೆ ಬೀಳ್ತಾ ಇತ್ತು. ಅಂತೂ ಲಾಸ್ಟಿಗೆ ಅವಳು ಒದ್ದಾಡ್ಕೊಂಡು ನಮ್ಮ ಹತ್ರ ಬಂದೇ ಬಿಟ್ಲು. ಅವತ್ತು ನಮಗೆ ಇಷ್ಟೇ ವೀಡಿಯೋಸ್ನ ಮಾಡೋಕ್ಕಾಗಿದ್ದು. ಯಾಕೆ ಅಂದರೆ
ನೆಕ್ಸ್ಟು ನನ್ನ ಅಮ್ಮಂಗೆ ಮೊಬೈಲ್ ಕೊಟ್ಬಿಟ್ಟು ನಾನು ಬೇರೆ ಗೇಮ್ಸ್ ಆಡೋಕ್ಕೆ ಅಂತ ಹೋದ್ವಿ. ಅಲ್ಲಿಗೆ ತೊಗೊಂಡು ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಅಮ್ಮನೇ ಬೇರೆ ಕಡೆ ಇದ್ದರು, ನಾವೇ ಬೇರೆ ಕಡೆ ಆಗಿಬಿಟ್ವಿ. ನಾವು ಟೈಮ್ ವೇಸ್ಟ್ ಮಾಡಲೇ ಇಲ್ಲ. ನೆಕ್ಸ್ಟ್ ಬೇರೆ ಗೇಮ್ನ ಆಡ್ತಾ ಇದ್ವಿ. ಸೊ ನಾನು ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಫ್ರೀ ಇದ್ದರೆ ನೀವು ಹೀಗೆ GRS ಹೋಗಿ ಬಂದು ಎಂಜಾಯ್ ಮಾಡ್ಬೋದು. ಮಕ್ಕಳು ಇದ್ದರೆ, ಅಂದರೆ ನಿಮಗೆ ಮಕ್ಕಳು ಇದ್ದರೆ ಏನಂದರೆ ನೀವು ಗೇಮ್ಸ್ ಆಡೋಕ್ಕೆ ಆಗಲ್ಲ, ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಬೇರೆ ಯಾರಾದರೂ ನಿಮ್ಮ ಮಕ್ಕಳನ್ನ ನೋಡ್ಕೋತಾರೆ ಅಂದರೆ ನೀವು ಬೇಕಾದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.